ಊರಿನಲ್ಲಿ 10 ಜನ ಕನ್ನಿಕೆಯರಿದ್ದರು. ಅವರಲ್ಲಿ 5 ಜನ ಬುದ್ಧಿವಂತಿಯರು, ಇನ್ನು ಮಿಕ್ಕಿದ 5 ಜನರು ಬುದ್ಧಿ ಇಲ್ಲದವರು. ಬುದ್ಧಿವಂತರು ತಮ್ಮ ಆರತಿಗಳನ್ನು ಮತ್ತು ಎಣ್ಣೆ ಸಹ ತೆಗೆದುಕೊಂಡರು. ಬುದ್ಧಿ ಇಲ್ಲದವರು ಆರತಿಗಳನ್ನು ಮಾತ್ರ ತೆಗೆದುಕೊಂಡರು, ಎಣ್ಣೆಯನ್ನು ಮರೆತು ತೆಗೆದುಕೊಳ್ಳಲಿಲ್ಲ. ಮದಲಿಂಗನು ಬರುವ ಸಮಯ ತಡವಾಗಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಬರುವನೆಂಬ ಕೂಗು ಹೊರಡಿತು. ಎಲ್ಲ ಕನ್ನಿಕೆಯರು ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿಕೊಂಡರು. ಬುದ್ಧಿ ಇಲ್ಲದವರು ಬುದ್ಧಿವಂತಿಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿ ಹಾರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಬುದ್ಧಿವಂತರು, ನಿಮಗೆ ಕೊಟ್ಟರೂ ನಿಮಗೆ ಸಾಲದೆ ಹೋಯಿತು, ನೀವು ಮಾರುವವರ ಬಳಿ ಹೋಗಿ ತೆಗೆದುಕೊಳ್ಳಿರಿ ಎಂದು ಹೇಳಿದರು. ಅವರು ಮಾರುವವರ ಬಳಿ ಹೋಗಿ ತೆಗೆದುಕೊಳ್ಳಲು ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿರುವವರು ಆತನ ಕೂಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ಉಳಿದ ಕನ್ನಿಕೆಯರು ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಎಂದು ಹೇಳಿದರು. ಅದಕ್ಕೆ ಆತನು, ನಿಮ್ಮನ್ನು ನಾನು ಅರಿಯೆನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದದರಿಂದ ಆ ದಿನವಾಗಲಿ ಗಳಿಗೆಯಾಗಲಿ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ.